ಹಾಯ್ ಹಲೋ ನಮಸ್ತೆ. ನಾನಿವತ್ತು ಆರೋಗ್ಯಕರವಾದಂತಹ ಹೋಟೆಲ್ ಶೈಲಿಯಲ್ಲಿ ಪಾಯ ಸೂಪ್ ರೆಸಿಪಿಯನ್ನು ತೋರಿಸುತ್ತಿದ್ದೇನೆ. ವಯಸ್ಸಾದವರಿಗೆ, ಮಂಡಿ ನೋವು, ಕಾಲು ನೋವು ಇರೋರಿಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ, ಬಾಣಂತಿಯರಿಗೆ ಇದು ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಹಾಗಾಗಿ ತಿಂಗಳಿಗೊಮ್ಮೆ ಪಾಯ ಸೂಪ್ ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಕೂಡ ತುಂಬಾ ಹೆಚ್ಚಾಗುತ್ತೆ. ನಾನು ಇದನ್ನು ಮಾಡೋದಕ್ಕೆ ಕುಕ್ಕರನ್ನು ತೊಗೊಳ್ತಾ ಇದ್ದೇನೆ. 2 ಸ್ಪೂನ್ ಎಣ್ಣೆ. ಇದಕ್ಕೆ ನಾನು 4 ಮೇಕೆ ಕಾಲು ತೊಗೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು 4-5 ಸತಿ ಚೆನ್ನಾಗಿ ತೊಳೆದು ತೊಗೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕುರಿದು ತೊಗೊಬೋದು, ಮೇಕೆದು ತೊಗೊಬೋದು. ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ತೊಗೊಬೋದು. ನಾನು ಇದನ್ನು ಮಾಡೋದಕ್ಕೆ 4 ತೊಗೊಳ್ತಾ ಇದ್ದೀನಿ, 4 ಮೇಕೆ ಕಾಲು. ನೀವು ಬೇಕಾದರೆ 6 ತೊಗೋಬೋದು, 2 ತೊಗೊಬೋದು, 4 ತೊಗೊಬೋದು. 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಬೇಕು, ಅದೆಲ್ಲ ಅಬ್ಸರ್ವ್ ಆಗೋದಕ್ಕೆ. ಇದಕ್ಕೆ 1/2 ಸ್ಪೂನು ಅರಿಶಿನ ಪುಡಿ, 1 ಸ್ಪೂನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಚೆನ್ನಾಗಿ ಎಲ್ಲದಕ್ಕೂ ಸ್ವಲ್ಪ ಹಿಡಿಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸೀರಿಯಸ್ಲಿ ಗಾಯ್ಸ್, ಇದು ತಿನ್ನೋದ್ರಿಂದ, ಇದು ಸೂಪ್ ಕುಡಿಯೋದ್ರಿಂದ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಆ್ಯಂಡ್ ಇಮ್ಯುನಿಟಿ ಪವರ್ ತುಂಬಾ ಹೆಚ್ಚಾಗುತ್ತೆ. ಈಗಿರೋದ್ರಿಂದ, ಕೊರೋನಾ ಬಂದು ಹೋಗಿರೋದ್ರಿಂದ ಕೆಲವು ಜನರಿಗೆ ಇಮ್ಯುನಿಟಿ ಪವರೇ ತುಂಬ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಈ ಸೂಪ್ ತಿಂಗಳಿಗೊಮ್ಮೆ ಆದರೂ ಕುಡಿತಾ ಇದ್ದರೆ ನಮಗೂ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಕಾಲು ಮುಳುಗುವಷ್ಟು ನೀರು ತೊಗೊಳ್ತಾ ಇದ್ದೀನಿ. ಕಾಲೆಲ್ಲ ಪೂರ್ತಿ ಮುಳುಗೋವಷ್ಟು. ನಿಮ್ಗೆ ಇನ್ನೂ ಬೇಕು ಅಂದರೆ ಇನ್ನೂ ತೊಗೊಬೋದು. ನಾನು ಅದು ಕಾಲು ಮುಳುಗುವಷ್ಟು ಮಾತ್ರ ತೊಗೊಳ್ತಾ ಇದ್ದೀನಿ. ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುಕ್ಕರ್ ಮುಚ್ಚಿ ಒಂದು 5-6 ವಿಸಿಲ್, ನಾನೊಂದು 8 ವಿಸಿಲ್ ಕೂಗಿಸ್ದೆ. ನೀವು ಬೇಕಂದರೆ 5-6 ವಿಸಿಲು ಕೂಗಿಸ್ಕೋಬೋದು. ಆಮೇಲೆ ಇದಕ್ಕೆ ಬೇಕಾಗಿರೋ ವಿಸಿಲ್ ಕೂಗೋಷ್ಟೊತ್ತಿಗೆ ನಾವು ಅದಕ್ಕೆ ಬೇಕಾಗಿರೋ ಮಸಾಲೆ ರುಬ್ಕೊಳ್ಳೋಣ. ಬೇಕಾಗಿರೋ ಸ್ವಲ್ಪ ಎಣ್ಣೆ, ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾವು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ನಾನು ಖಾರ ಇರಬೇಕು ಅಂತ ಸ್ವಲ್ಪ ನಾನು 4-5 ತೊಗೊಂಡಿದ್ದೀನಿ. ನೀವು ಬೇಕಂದರೆ ಖಾರ ತಿನ್ನೋಲ್ಲ ಅಂದರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಜೀರಿಗೆ, ಧನಿಯಾ, ಕಾಳು ಮೆಣಸು ಮತ್ತು ಮೆಂತ್ಯ ತೊಗೊಳ್ತಾ ಇದ್ದೀನಿ. ಇದಕ್ಕೆ 3-4 ಲವಂಗ, ಒಂದು ಚಿಕ್ಕದಾಗಿ ಚಕ್ಕೆ, ಒಂದು ಏಲಕ್ಕಿ, ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಫ್ರೈ ಆಗಬೇಕಲ್ವಾ, ಇಲ್ಲಾಂದರೆ ಹಸಿ ಸ್ಮೆಲ್ ಹೊಡೆಯುತ್ತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಅದು ಸ್ವಲ್ಪ, ಇಲ್ಲಾಂದರೆ ಹಸಿ ಸ್ಮೆಲ್ಲೇ ಇದ್ಬಿಡುತ್ತೆ ಸೂಪಲ್ಲೆಲ್ಲ. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಕೊತ್ತಂಬರಿ, ಪುದೀನ ನಾನು 2 ತೊಗೊಂಡಿದ್ದೀನಿ. ನೀವು ಬೇಕಂದರೆ ಪುದೀನ ಒಂದೇ ತೊಗೊಂಡಿದ್ರೆ ಕೊತ್ತಂಬರಿ ತೊಗೊಬೋದು, ನಿಮ್ಗೆ ಇಷ್ಟವಾದ ತೊಗೊಬೋದು. ನಾನು ಇರೋದ್ರಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಯಿತು, 7-8 ವಿಸಿಲ್ ಆಯಿತು. ಇದಕ್ಕೆ ಮಸಾಲೆಗೆ ರುಬ್ಕೊಳ್ಳೋಣ. ಸ್ವಲ್ಪ ನೀರು ರುಬ್ಕೊಂಡ್ಮೇಲೆ ಅದು ಕುಕ್ಕರ್ ವಿಸಿಲ್ ತೆಗೆದ್ಮೇಲೆ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ಸೂಪ್ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಸೂಪ್ ಜಾಸ್ತಿ ಮಾಡೋಣ ಅಂತ ನೀರು ಸ್ವಲ್ಪ ಹೆಚ್ಚಿಗೆ ಹಾಕಿದ್ದೀನಿ. ಅದಕ್ಕೊಂದು ಲೆಮನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರು. ರೆಡಿ ಆಯಿತು ನನ್ನ ಸೂಪ್.